ಪಾಪ ನನ್ನ ತಮ್ಮನ ಕೈ ಕುಯ್ದೋಯ್ತು. ಎಳ್ನೀರು ಕಿತ್ಕೊಡ್ತೀನಿ ಬಾ. ನಾನೊಂದು ಕೇಳ್ತೀನಿ. ಮರದಿಂದ ಎಲ್ಲಾನು ಎಲ್ಲ ತೆಂಗಿನ ನೀರುಗಳನ್ನೆಲ್ಲ ಹಂಚಿದ ಅತಿ ದೊಡ್ಡ ಎಳ್ನೀರು. ನೀರು ಮಾತ್ರ ಬರಲ್ಲ ಅಷ್ಟೆ. ಎಳ್ನೀರು ಬಿದ್ಮೇಲೆ ಗೊತ್ತಾಗುತ್ತೆ. ನಮಸ್ಕಾರ, ದಿಸ್ ಇಸ್ ಭೂಮಿಕಾ ಫ್ರಮ್ ದ ಬೆಸ್ಟ್ ಡೈರೀಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಅಲ್ವಾ. ಸೊ ಇವತ್ತು ಹೇಗಿದ್ರು ವೀಕೆಂಡ್. ಸೊ ನಮ್ಮ ಊರಿಗೆ ಬಂದಿದ್ದೀನಿ. ಹಳ್ಳಿ ನೇಚರ್ ಅಂತ ಅಂದರೆ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಹಳ್ಳಿ ಹುಡುಗಿನೇ, ಅದೇ ಸಿಟಿಲಿ ಇದ್ದೀನಿ ಕೆಲಸಕ್ಕೋಸ್ಕರ. ಹೊಟ್ಟೆಪಾಡು ಏನು ಮಾಡೋಕ್ಕಾಗುತ್ತೆ. ಸೊ ಇವತ್ತು ಹಳ್ಳಿಗೆ ಬಂದಿರೋದ್ರಿಂದ ಎಳ್ನೀರು ಕೀಳೋಣ ಅಂತ ಅಂದ್ಕೊಂಡೆ. ಸೊ ನಾನು ಓವರಾಲ್ ಫ್ಯಾಮಿಲಿ ಜೊತೆ ನಾನು ಇವತ್ತು ಎಳ್ನೀರು ಕೀಳಕ್ಕೆ ಬಂದಿದ್ದೀನಿ. ಹೇಗೆ ಕೇಳ್ತೀವಿ, ಹೇಗಿತ್ತು ಡೇ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದಾರೆ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಲ್ಲಿ ನೋಡಿ, ಯಾರೊಬ್ಬ ನನ್ನ ತಮ್ಮ ಅನ್ಸ್ಕೊಂಡಿರೋನು ಜೋಲಿ ತಗೊಂಡು ನೀರು ಕೀಳಕ್ಕೆ ಹೋಗ್ತಿದ್ದಾನೆ. ಎಳ್ನೀರು ಹೋಗ ಮುಂದಕ್ಕೆ. ಆದರೂ ಏನಾದ್ರು ಹೇಳಿ, ಸಿಟಿಲಿ ಓಡಾಡೋಕ್ಕಿಂತ ಹಳ್ಳೀಲಿ ಈ ಥರ ರೋಡ್ಸ್ ಇತ್ತು ಈ ಥರ ಚೆನ್ನಾಗಿರುತ್ತಲ್ವ. ಎಳ್ನೀರು ಕೀಳಕ್ಕ ನೀನೇ ಕೇಳ್ತೀಯಾ? ಎಳ್ನೀರು ಕಿತ್ಕೊಡ್ತೀನಿ ಬಾ. ಬರ್ತಾ ಇದ್ದೀನಿ. ಅದು ಹಿಡ್ಕೋಕೆ ಶಕ್ತಿ ಇಲ್ಲ ನಿಮ್ಮ ಕೈಲಿ. ಎಳ್ನೀರು ಕಿತ್ಕೊಡ್ತೀರಾ? 3 kg ಎತ್ತಕ್ಕಾಗಲ್ವ ನನ್ನ ಕೈಲಿ? ಎಲ್ಲಿ ಹೋಗ್ತಿದ್ದೀರಾ? ಎಳ್ನೀರು ಕೀಳಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಮ್ಮ ಹೋಗ್ತಾ ಇದ್ದೀವಿ. ಫೈನಲಿ ನನ್ನ ಕೈಯಿಂದ ಅವನ ಕೈಗೆ ರಿಟರ್ನ್ ಆಗ್ತೆ. ಎಳ್ನೀರು ಕಿತ್ಕೊಡ್ತೀನಿ ಅಂದ್ಬಿಟ್ಟು ಬರೀ ವಿಡಿಯೋಗೋಸ್ಕರ ಮಾಡಿ ಹಿಡ್ಕೊಂಡಿದ್ದು. ವಿಡಿಯೋಗಾರ ಎಳ್ನೀರು ಕಿತ್ಕೊಡ್ತೀನಿ ತಾನೆ, ಬಾ ಪರವಾಗಿಲ್ಲ. ಇದೆಲ್ಲ ತೋಟ. ಹಳ್ಳಿ ಕಡೆ ಬಂದುಬಿಟ್ರೆ ತೋಟದಲ್ಲಿ ಓಡಾಡೋದೇ ಒಂಥರ ಚೆಂದ. ಆದರೆ ಈ ನಮ್ಮ ಕೆಲಸದ ಪ್ರೆಷರಲ್ಲಿ ವಾರಕ್ಕೊಂದ್ಸತಿ ಬರೋದು ತುಂಬ ಕಷ್ಟ. ಬಂದರೆ ಹೀಗೆ ಎಲ್ಲ ಸುತ್ಕೊಂಡು ತಿರ್ಗಾಡ್ಕೊಂಡು ಚೆನ್ನಾಗಿರುತ್ತೆ ಒಂಥರ. ನೀವು ಹಳ್ಳಿಲಿದ್ದೀರಾ? ಹಸಿರೇ ಉಸಿರು. ಅದಕ್ಕೆ ಬೆಂಗಳೂರಲ್ಲಿರೋ ಬಿಸಿಲು ಹಳ್ಳಿಲಿರಲ್ಲ. ಎಷ್ಟು ಕೂಲಾಗಿದೆ ಅಲ್ವಾ. ಓ ಅಂತ ಅದು. ಈಗ ತುಂಗು ಎಳ್ನೀರ್ಗೂ ಡಿಫ್ರೆನ್ಸ್ ಏನು? ವಯಸ್ಸಾಗೋಗಿರೋದು ಸ್ತವನೆ ಮರದಿಂದ ಎಲ್ಲಾನು. ಈಗ ಅಲ್ಲಿಂದ ಬಿದ್ದಿದ್ನ ಹಿಡ್ಕೊಂತಾನಂತೆ. ಹೊಸ ಐಡಿಯಾ. ಹಂಚಿದ ಅತಿ ದೊಡ್ಡ ಎಳ್ನೀರು. ನೀರು ಮಾತ್ರ ಬರಲ್ಲ ಅಷ್ಟೆ. ಹೆಣ್ಮಕ್ಳು ಕೈಲಿ ಇವೆಲ್ಲ ಮಾಡಿಸ್ತಿರಲ್ಲ ನಿಮ್ಗೆ. ಅಲ್ಲ ಏನೋ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಏನೇನೋ ಎತ್ತಿದ್ದೀನಂತೆ. ಇವೆಲ್ಲ ನೀವೇ ಎತ್ತಬೇಕು ಅಂತ ಬಿಟ್ಕೊಟ್ಬಿಟ್ಟಿದ್ದೀನಿ. ನಾನು ತಿಂತೀನಿ. ಮೇಕೆತ್ಬೇಕು. ರೆಡಿ. ಬಿಟ್ಬಿಟ್ಟು ಕ್ಯಾಪ್ ಹೊಡಿತಾಳೆ. ಮುಳ್ಳು
ಕೈ ಸರು ಮಗನೇ ಗೊತ್ತಿಲ್ಲ. ಹೋಗಿರ್ತೀನಿ. 10 kg ನಿನಗೆ ನಮ್ಮೆಲ್ಲ ತೆಂಗಿನ ಕಾಯಿಗಳನ್ನು ಮರದಿಂದ ಕೀಳುವ ಕೆಲಸ. ಎಳ್ನೀರನ್ನ ಕೀಳೋ ಕೆಲಸ ಮುಗೀತು. ಚೀಲದಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ. ಪಾಪ ನನ್ನ ತಮ್ಮನ ಕೈ ಕುಯ್ದೋಯ್ತು. ನಾನೇ ಮಾಡಿದ್ದು, ಇವನೇ ಬಂದು ಟಚ್ ಮಾಡಿದ್ದು, ನಾನೇನು ಮಾಡಲಿಲ್ಲ. ಎಲ್ಲ ಚೀಲದ ತುಂಬಿಕೊಂಡು ಕಾರ್ಗೆ ಡಂಪ್ ಮಾಡ್ತಾ ಇದ್ದಾರೆ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಹಿಂದ್ಗಡೆ. ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಎಳ್ನೀರನ್ನೆಲ್ಲ ಕಿತ್ಕೊಂಡು ನನಗೆ ಎಷ್ಟು ಬೇಕಷ್ಟು ಕುಡ್ಕೊಂಡು ಬ್ಯಾಗಿಗೆ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಕಾರ್ಗೆಲ್ಲ ತುಂಬಿರೋದೆಲ್ಲ ಹಾಗೆ ಮುಂದಕ್ಕೆ ಹೋಗ್ಬಿಡೋದು, ನಮ್ಮನಿಗೆ ನಡೆಸ್ಕೊಂಡು ಹೋಗೋದು. ಈ ಬಿಸಿಲು ಬೇರೆ, ಬೇಡ ಬೇಡ ಅಂದರೂ ಬರುತ್ತೆ. ಏನಾಗ್ಬಿಡ ನಮ್ಮ ಮುಖ. ಆಯಿತು, ಓಕೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಥರನೇ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ.